ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್ ನಮ್ಗೆ. ಈಗ ನೀವೆಲ್ಲ ಈ ಪೊಲೀಸ್ನವ್ರು ಬಂದಿರಿ ಸರ್, ಎಲ್ಲ ನಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೊಡಿತೀವಿ ಅಂತ ಹೊಡೆದ್ರ ಇವತ್ತು ಹೊಡೆದವ್ರೆ ಸರ್. ನಮ್ಮ ಹೆಂಡತಿಗೆ ಅಂತ ಬರಕ್ತ ಬಂದೈತೆ. ಅರೆಸ್ಟ್ ಮಾಡಿದ್ರ? ಅರೆಸ್ಟ್ ಮಾಡಿಲ್ಲ ಸರ್. ಎಷ್ಟು ಜನ ಕೂತವ್ರಲ್ಲಿ? ಅಲ್ಲ ಒಂದು 15 ಜನ ಇದ್ದೀವಿ ಸರ್, ನಾವೆಲ್ಲ ಒಂದು 25 ಜನ ಇದ್ದೀವಿ ಸರ್. ನೋಡಿ, ಮಾಡ್ತಾರೆ ಸರ್, ನಮ್ಮನ್ನ ಹೊಡಿತಾರೆ ಸರ್. ಶಿರಾ ತಾಲೂಕಲ್ಲಿ ಗೂಂಡಾರಾಜ್ ಸ್ಥಾಪನೆ ಆಗಿದೆ. ಅದು ಯಾರಿಂದ ಗೂಂಡಾರಾಜ್ ಅಂದರೆ ಪೊಲೀಸ್ನವ್ರನ್ನೇ ಬಿಟ್ಟು ಬೇರೆ ಯಾರೋ ಗೂಂಡಾಗಳು ಬಂದು ಮಾಡ್ತಾ ಇಲ್ಲ. ಪೊಲೀಸ್ನವ್ರನ್ನೇ ಬಿಟ್ಟು ಗೂಂಡಾರಾಜ್ ನಡೆಸ್ತಿದ್ದಾರೆ. ಅಮಾಯಕ ರೈತರು 60-70 ವರ್ಷದಿಂದ ಯಾವೊಂದು ಜಾಗದಲ್ಲಿ ಕಲ್ಕೋಟೆ ಸರ್ವೆ ನಂಬರ್ ಎಷ್ಟಪ್ಪ ನಿನ್ನ ಜಮೀನು? 118ರಲ್ಲಿ ವ್ಯವಸಾಯ ಮಾಡಿಕೊಂಡು ತಲಾಂತರದಿಂದ ಅನುಭವದಲ್ಲಿದ್ದರು. ಆ ಜಾಗದಲ್ಲಿ ಇವರು ಸೈಟ್ಗಳು ಮಾಡಬೇಕು ಅಂಥೇಳಿ ಏಕಾಏಕಿ ಲೋಕಲ್ಲವರು ಅಲ್ಲಿರ್ತಕ್ಕಂಥ ಎಲ್ಲ ಜನ ಏನಿದ್ದಾರೆ ಅವ್ರಿಗೊಂದು ನೋಟಿಸ್ ಕೂಡ ಕೊಡದೆ, ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ಯಾರಾದರೂ ಅನಧಿಕೃತವಾಗಿ ಅಂಗಡಿಗಳು ಇಟ್ಕೊಂಡ್ರೆ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರನ್ನ ಖಾಲಿ ಮಾಡಿಸೋ ಕೆಲಸ ಮಾಡ್ತಾರೆ. ಆದರೆ ಈ ವ್ಯವಸ್ಥೆಯಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದು ಅಕ್ರಮ, ಪೊಲೀಸ್ನವ್ರು ಮಾಡ್ತಿರೋದು ಅಕ್ರಮ, ತಾಲೂಕು ಆಡಳಿತ ಮಾಡ್ತಿರೋದು ಅಕ್ರಮ. ಇಂಥ ಅಕ್ರಮ ನಡೆಸೋದಕ್ಕೆ ಒಂದು ನೋಟಿಸ್ ಕೊಟ್ಟು ಅವ್ರಿಗೆ, ರೈತರಿಗೆ ಒಂದು ವೇಳೆ ಅಗತ್ಯವಾಗಿ ಜಾಗ ಬೇಕಾಗಿದ್ರೆ ಅವ್ರಿಗೆ ಎಲ್ಲಾದರೂ ಬೇರೆ ಕಡೆ ವ್ಯವಸ್ಥೆ ಮಾಡೋದು, ಕಾನೂನು ರೀತಿ ಏನು ಮಾಡಬೇಕು ಅದನ್ನು ಮಾಡಿ ನಂತರ ಅವ್ರನ್ನ ಒಕ್ಕಲೆಬ್ಬಿಸ್ಬೇಕು. ಅದು ಬಿಟ್ಬಿಟ್ಟು ಈಗ ಏಕಾಏಕಿ 100-200 ಜನ ಪೊಲೀಸ್ನವರು ಹೋಗಿ ಅವರ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿ ಅವ್ರನ್ನ ಹೊಡೆಯೋದು ಮಾಡಿ ಇಬ್ಬರು ರೈತರು ವಿಷ ಕುಡಿದು ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಅವ್ರು ವಿಷ ಕುಡಿದಿದ್ದಾರೆ. ಅವರು ಕಂಡೀಷನ್ ಸೀರಿಯಸ್ ಆಗಿದೆ. ಈ ತಾಲೂಕಿನ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಯಾವೊಬ್ಬ ವ್ಯಕ್ತಿ ಕೂಡ ಇಲ್ಲಿ ಬಂದಿಲ್ಲ. ಒಬ್ಬ ತಹಶೀಲ್ದಾರ್ ಆಗಲಿ ಅಥವಾ ಪೊಲೀಸ್ ಇಲಾಖೆಯವರಾಗಲಿ ಇಲ್ಲಿ ಯಾವೊಬ್ಬ ಕೂಡ ಅಧಿಕಾರಿ ಕೂಡ ಇಲ್ಲಿ ಇಲ್ಲ. 3 ಗಂಟೆ ಆಗಿದೆ, ಜಮೀನು ಬಿಡ್ಸಕ್ ಹೋಗ್ತಾರೆ, ರೈತ ಸಾಯ್ತಾನೆ ಅಂದ್ರೆ ಆದ್ರೆ ಏನಾಗಿದೆ ಈ ಸರ್ಕಾರಕ್ಕೆ? ಏನಾಗಿದೆ? ಅವ್ರ ಅಪ್ಪಂದ ಮೊಬೈಲು ನೋಡಿ. ಈ ತಾಲೂಕಿನ ಅಧಿಕಾರಿಗಳಿಗೆ, ಪೊಲೀಸ್ನವರಿಗೆ ಮತ್ತೆ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇದು ರೈತರ ಸಮಸ್ಯೆ. ನೀವು ಏನೇ ಮಾಡಬೇಕಂದ್ರೂ ಕೂಡ ಕಾನೂನು ಪ್ರಕಾರ ನ್ಯಾಯಯುತವಾಗಿ ಅಮಾಯಕರಿಗೆ ಅನ್ಯಾಯ ಆಗದಿರೋ ರೀತಿ ನೀವು ನ್ಯಾಯ ಕೊಡಿಸ್ಬೇಕು. ಬಿಟ್ರೆ ಈ ರೀತಿ ದೌರ್ಜನ್ಯ ಅಲ್ಲಿ ತೆರೆ ಮೇರಲ್ಲಿ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಬಯಲಿಗೆ ಬರಬೇಕಾಗುತ್ತೆ. ಯಾರು ನಿರ್ದೇಶನ ಕೊಡ್ತಿದ್ದಾರೆ ಇವ್ರಿಗೆ? ಯಾಕೆ ಅವ್ರು ಖಾಲಿ ಮಾಡಬೇಕು? ಯಾರಿಗೆ ನಿವೇಶನ ಕೊಡೋಕೆ ಹೊರಟಿದ್ದೀರಿ? ಯಾರಿಗೆ ನಿವೇಶನ ಕೊಡೋಕೆ ಹೊರಟಿದ್ದೀರಿ ನೀವು? ಇಲ್ಲಿ ಒಂದು ಕುಟುಂಬನ ಹಾಳು ಮಾಡಿ, ಒಂದು ಕುಟುಂಬನ ಸಂಪೂರ್ಣವಾಗಿ ಸರ್ವನಾಶ ಮಾಡಿ ನೀವು ನಿಮ್ಮ ಇದನ್ನ ತೀರಿಸ್ಕೋಬೇಕಾ? ಒಬ್ಬ ಪೊಲೀಸ್ನ ಹೇಳ್ತಾನಂತ ಸಿಗುದು 4 ಜನ ಆಗ್ತೀಯ ನೀನು. ನಾನು ಕೇಳಿದ್ದೇನೆ, ಇವರ ದೌರ್ಜನ್ಯ ಮಿತಿ ಮೀರಿದೆ. ಅವ್ರು ಯಾರೋ ಪಾಕಿಸ್ತಾನದಿಂದ ಬಂದಿರೋರಲ್ಲ, ಅವರೆಲ್ಲ ಈ ರಾಜ್ಯದವರು, ಈ ದೇಶದವರು. ಎಚ್ಚರಿಕೆ ಇರಲಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಇದನ್ನ ಖಂಡಿತವಾಗ್ಲೂ ಕೂಡ ಅವ್ರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ನ್ಯಾಯಯುತ ಕೂತ್ಕೊಂಡು ಮಾತಾಡ್ರಿ. ಅವ್ನು ಯಾವ ನಿಮಗೆ ನಿರ್ದೇಶನ ಕೊಟ್ಟಿರೋದು? ಯಾವ ನಿಮಗೆ ಡೈರೆಕ್ಷನ್ ಕೊಟ್ಟಿರೋದು? ಹೋಗಿ ರೈತರ ಕೂತ್ ಮಾತಾಡೋಕೆ ಏನಾಗಿದೆ ನಿಮಗೆ? ಹೋಗಿ ಮಾತಾಡಿ, ಕೂತ್ಕೊಳ್ಳಿ. ಹೇಳ್ತೀರಾ ಅವ್ರಿಗೆ ಬೇರೆ ಕಡೆ ಜಾಗ ಕೊಡ್ತೀವಿ ಅಂತ? ಜಾಗ ಕೊಡ್ರಿ ಫಸ್ಟು. ಈಗ ನೀವು 60 ವರ್ಷದಿಂದ ಏನ್ ದನ ಕಾಯ್ತಿದ್ರ? 60 ವರ್ಷದಿಂದ ಕತ್ತೆ ಕಾಯ್ತಿದ್ರ? ಏನ್ ತಿಂತ ಇದ್ರಿ ಹೊಟ್ಟೆಗೆ 60 ವರ್ಷದಿಂದ? ಆಯ್ತು, 60 ವರ್ಷದಿಂದ ಇದಾರೆ ಅಂತ ಗೊತ್ತಿದೆ. ಅವ್ರಿಗೆ ಒಂದು ನೋಟಿಸ್ ಕೊಡ್ರಿ, ಅವ್ರು ನ್ಯಾಯಾಲಯಕ್ಕೆ ಹೋಗ್ತಾರೆ. ಅವ್ರು ನೋಟಿಸ್ ಕೊಟ್ರೆ ನ್ಯಾಯಾಲಯಕ್ಕೆ ಹೋಗ್ತಾರೆ ಅನ್ನೋ ಗೊತ್ತಿದ್ದು ಅವ್ರಿಗೆ ನೋಟಿಸ್ ಕೊಡದೆ ಅವ್ರ ಜೊತೆಗೆ ಯಾರೂ ಇಲ್ಲ ಅಂತೇಳಿ ಈ ರೀತಿಯ ದೌರ್ಜನ್ಯ, ಇದು ಹಗಲ್ ದರೋಡೆ, ಇದು ಗೂಂಡಾರಾಜ್. ನಮ್ಮ ರಾಜ್ಯದಲ್ಲಿ ಈ ಸಂಸ್ಕೃತಿ ಇರಲಿಲ್ಲ. ಈ ಸರ್ಕಾರ ಏನ್ ಜನಗಳ ಕಣ್ಣಿಗೆ ಏನೇನು ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದ್ರು, ಇಲ್ಲಿರೋ ಮೋಸ್ಟ್ಲಿ ಶಾಸಕರು ಏನಾಗಿದ್ದಾರೆ ಗೊತ್ತಿಲ್ಲ, ಇದರಿಂದ ಯಾರಿದ್ದಾರೆ ಗೊತ್ತಿಲ್ಲ. ಅಧಿಕಾರಿಗಳಿಗೆ ಯಾಕಿಷ್ಟು ದರ್ಪ, ಯಾಕಿಷ್ಟು ದೌರ್ಜನ್ಯ? ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ? 4 ಜನ ಅಲ್ಲ, ಈ ತಾಲೂಕಿನ ಎಲ್ಲ ರೈತರು ಹೋಗ್ತಾರೆ. ಆಶ್ವಾಸನೆ ಅಲ್ಲ, ಅವನಲ್ಲಿ ಇದಾನೆ. ಎಲ್ಲಿಗೆ ಹೋಗ್ಬೇಕು ಅವನು? ಎಲ್ಲಿಗೆ ಹೋಗ್ಬೇಕು? ನಮ್ಮ ಪ್ರಶ್ನೆ. ಅವನು ಎಲ್ಲಿಗೆ ಹೋಗ್ಬೇಕು? ಅವ್ರು ಆಯ್ತು 60 ವರ್ಷದಿಂದ ಏನ್ ಕತ್ತೆ ಕಾಯ್ತಿದ್ರ? ಏನ್ ತಿಂತ ಇದ್ರಿ ಹೊಟ್ಟೆಗೆ 60 ವರ್ಷದಿಂದ? ಯಾವ ಇಲ್ಲಿವರೆಗೂ ಆಡಳಿತ ಇರ್ಲಿಲ್ವಾ? ಯಾಕೆ ಅವ್ರನ್ನ ಖಾಲಿ ಮಾಡಿಸ್ಲಿಲ್ಲ ಅವತ್ತೇ?
ಇವಾಗ ಏನು ಕೊಡೋದು ನೈಟ್ ನಾವು ಯಾಕೆ ಅವ್ರನ್ನ ಖಾಲಿ ಮಾಡಿಸ್ಲಿಲ್ಲ? ಆಯ್ತಲ್ಲ, ಇವತ್ತು ಆಯ್ತು, ನೀವು ಯಾರಿಗೆ ಆಶ್ರಯ ಕೊಡಕ್ ಹೊರಟಿದ್ದೀರಿ? ಇರಪ್ಪ, ಯಾರಿಗೆ ಆಶ್ರಯ ಕೊಡಕ್ ಹೊರಟಿದ್ದೀರಿ? ನಿರಾಶ್ರಿತರು. ಹಾಗಾದ್ರೆ ಇವ್ರನ್ನ ಖಾಲಿ ಮಾಡಿಸಿದ್ರೆ ಇವ್ರು ನಿರಾಶ್ರಿತರಾಗಲ್ವಾ? ಇವರು ಮನುಷ್ಯರಲ್ವಾ? ಇವರು ಈ ಊರ್ನವ್ರಲ್ವಾ? ಯಾವ ನ್ಯಾಯ ಇದು? ಯಾರು ಹೇಳೋರು ಕೇಳೋರು ಯಾವನು ಇಲ್ವಾ ನಿಮ್ಗೆ? ಎಷ್ಟು ದೌರ್ಜನ್ಯ ನಿಮ್ದು? ಹಗಲು ದರೋಡೆ ನಡೀತಾ ಇದೆ ಮುನ್ಸಿಪಾಲಿಟಿನಲ್ಲಿ, ತಾಲೂಕು ಆಫೀಸಲ್ಲಿ ದೌರ್ಜನ್ಯ. 1000 ರೂಪಾಯಿ ದರೋಡೆ ಮಾಡಿ ತಿಂದು ಸಾಯ್ತಾ ಇದ್ದೀರಾ. ಅದು ಸಾಲದು ಅಂತೇಳಿ ಇಷ್ಟು ಜನ ಅಮಾಯಕರ ತಲೆ ಮೇಲೆ ನಾಚಿಕೆ ಆಗಬೇಕು ನಿಮ್ಮ ಆಡಳಿತಕ್ಕೆ. ಯಾರು ಹೇಳ್ತಾರೆ? ಯಾವ ಕಾನೂನು ಹೇಳ್ತೀರಿ? ಕಾನೂನು ಇದೆ ರೀ. ಯಾರು 30 ವರ್ಷಕ್ಕಿಂತ ಜಾಸ್ತಿ ಒಂದು ಜಾಗದಲ್ಲಿ ಕೂತು ವ್ಯವಸಾಯ ಮಾಡಿರ್ತಾರೆ, ಅದು ಅವ್ರದ್ದು ಜಾಗ. ಅದಕ್ಕೆ ದಾಖಲಾತಿ ಇದೆ, ಟಿ ಕಟ್ಟಿದ್ದಾರೆ. ಇದೇ ಶಾಸಕರ ಹಿಂದೆ ಅವರಿಗೆ ಒಂದು ಲೆಟರ್ ಕೊಟ್ಟವ್ರೆ, DC ಅವರು ಲೆಟರ್ ಮಾಡಿದ್ದಾರೆ, ಇವರಿಗೆ ಅಲರ್ಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಆಯ್ತು, ಒಂದು ವೇಳೆ ಅನಿವಾರ್ಯವಾಗಿ ಬೇಕಾ, ನ್ಯಾಯ ರೀತಿಯಿಂದ ಮಾಡ್ರಿ, ಕೊಡ್ರಿ ನೋಟಿಸ್. ಅವರು ಇಲ್ಲಿ ನ್ಯಾಯ ಅನ್ನೋದಿಲ್ವಾ? ದೇಶ ಅನ್ನೋದಿಲ್ವಾ? ಸಂವಿಧಾನ ಇಲ್ವಾ ಇಲ್ಲಿ? ಅವ್ರು ಹೋಗ್ತಾರೆ ಕೋರ್ಟ್ಗೂ ಕೇಳ್ತಾರೆ. ಕೋರ್ಟಲ್ಲಿ ಅವ್ರಿಗೇನಾದ್ರು ಇಲ್ಲಪ್ಪ ನೀವು ಖಾಲಿ ಮಾಡ್ರಿ ಅಂತ ನಿರ್ದೇಶನ ಬಂದರೆ ಅವ್ರು ಖಾಲಿ ಮಾಡ್ತಾರೆ. ಯಾವ ನ್ಯಾಯ ಇದು? ಅರ್ಥ ಆಯ್ತಲ್ಲ? ಇದು ದೌರ್ಜನ್ಯ. ಇದನ್ನು ನಾವು ಖಂಡಿಸ್ತೇವೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಕಡೆ ತಿರುಗಿ ನೋಡಬೇಕು, ಮಾನ್ಯ DK ಶಿವಕುಮಾರ್ ಈ ಕಡೆ ತಿರುಗಿ ನೋಡಬೇಕು, ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ನೋಡ್ಬೇಕು ಏನಾಗ್ತದೆ ಅಂತ. ನಮ್ಮ ತಾಲೂಕಿನ ಶಾಸಕರು ಕಂಡುಬಿಡ್ಬೇಕು, ಬರಬೇಕಿಲ್ಲಿ. ತೆರೆ ಮೇಲೆ ಕೂತ್ಕೊಂಡು ಡೈರೆಕ್ಷನ್ ಕೊಡೋದಲ್ಲ ಅಧಿಕಾರಿಗಳಿಗೆ. ಒಂದು ಪಾಯ್ಸನ್ ಕೇಸ್ ಅಟೆಂಡ್ ಮಾಡೋ ಸೌಲಭ್ಯ ಇಲ್ವೇ ಇಲ್ಲಿ? ಹೋಗೋವರೆಗೂ ಬದುಕ್ತಾನೆ ಅವನು. ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡ್ರಿ. ಮತ್ತೆ ಅಲ್ಲಿಗೆ ರೆಫರ್ ಮಾಡ್ತೀರಿ. ನಿಮ್ಮ ಶಕ್ತಿ ಇಲ್ವಾ? ಫಿಸಿಷಿಯನ್ ಯಾಕಿಲ್ಲ? ಅವರಿಲ್ಲ ಬೇರೆ ಯಾರು ಇರ್ಬೇಕಲ್ಲ. ಎಮರ್ಜೆನ್ಸಿ ಕೇಸ್ ಅಂತ ಯಾರು ಅಟೆಂಡ್ ಮಾಡಕ್ಕೆ ಕೆಲಸಕ್ಕಾಗಲ್ಲ ಸರ್. ಅರ್ಜೆಂಟ್ ತುಮಕೂರು ಹೋಗೋವ್ರಿಗೆ ಇರ್ಬೇಕಲ್ಲಪ್ಪ ಅವರು. ಗಿರೀಶು, ಯಾವುದೇ ಕಾರಣಕ್ಕೂ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಾರೆ, ಅವ್ರು ತೊಂದರೆ ಆಗಂಗೆ ನೋಡ್ಕೋಬೇಕಷ್ಟೇ. ಗೊತ್ತಾಗಿದೆ ನಮಗೆ, ಕಣ್ಣು ಗೊತ್ತಾಗುತ್ತೆ. ಟ್ರೀಟ್ಮೆಂಟ್ ಬೇಕು. ಗಂಟೆ ಆಯ್ತು ನಿಮ್ಗೆ. ಹೌದ್ರಾ?